ನೋಡಿ, ಇದೆಲ್ಲ ವಿಚಾರಗಳಾಗ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅವರಿಂದ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ದೀವಿ ಯೂಟ್ಯೂಬಲ್ಲಿ, ನೀವು ಗಮನಿಸಬಹುದು. ಇನ್ನು ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಕೈ ಕಾಲೆಳೆದಿದ್ದಾರೆ. ವಿಪಕ್ಷ ನಾಯಕರು ಮಾಡಲೇಬೇಕು, ಈ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಒಂದು ದಿನ ಸೂರ್ಯ ಹುಟ್ಟಿದ ದಿನ ನೋಡಬಹುದೇನೋ, ಆದರೆ ಕಾಂಗ್ರೆಸ್ ಒಳಜಗಳ ಇಲ್ಲದ ದಿನ ನೋಡೋದಕ್ಕೆ ಸಾಧ್ಯವಿಲ್ಲ. 2 ವರ್ಷ ನಡೆಯಲಿರುವ ಡಿಕೆ ಸರ್ಕಾರದ ಈ ನಿತ್ಯ ಕಚ್ಚಾಟಕ್ಕೆ ತೇಪೆ ಹಚ್ಚೋದಕ್ಕೆ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಎಂಟ್ರಿ. ಟ್ವೀಟ್ ಮಾಡಿ ಕಾಂಗ್ರೆಸ್ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ರಾಮಲಿಂಗಾರೆಡ್ಡಿ ರಾಜೀನಾಮೆಯ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ. 2 ವರ್ಷ ನಡೆಯಲಿರುವಂತಹ ಡಿಕೆ ಶಿವಕುಮಾರ್ ಅವರ ಈ ಸರ್ಕಾರ ಆಲ್ರೆಡಿ ಎಂಟ್ರಿ ಆಗಿದೆ. ವೇಣುಗೋಪಾಲ್ ಅವರು ಬಂದಿದ್ದಾರೆ, ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಈ ಸುರ್ಜೇವಾಲಾ ಅವರು, ಇವರೆಲ್ಲ ಬೆಂಗಳೂರಲ್ಲೇ ಒಂದು ಮನೆ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ರೆ ಬಹಳ ಒಳ್ಳೆಯದು. ಒಂದು ದಿನ ಸೂರ್ಯ ಹುಟ್ಟೋದನ್ನ ನೋಡಬಹುದೇನೋ, ಹುಟ್ಟದೇ ಇರೋದನ್ನ ಇರಬೇಕು ಮೋಸ್ಟ್ಲಿ. ಆದರೆ ಕಚ್ಚಾಟ ಇಲ್ದಲೇ ಇರೋ ದಿನ ಕಾಂಗ್ರೆಸ್ಸಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಟ್ವೀಟ್ ಮಾಡಿರೋದು. ಎಸ್, ಖಂಡಿತ ಕಾಂಗ್ರೆಸ್ ಪಕ್ಷದ ಒಳಜಗಳ ಇಲ್ಲದ ದಿನವನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. 2 ವರ್ಷ ನಡೆಯಲಿರೋ ಡಿಕೆ ಶಿವಕುಮಾರ್ ಸರ್ಕಾರದ ಈ ನಿತ್ಯ ಕಚ್ಚಾಟಕ್ಕೆ ತೇಪೆ ಹಚ್ಚೋದಕ್ಕೆ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಅವರು ಬೆಂಗಳೂರಲ್ಲೇ ಒಂದು ಮನೆ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ರೆ ಒಳ್ಳೆಯದು. ಪಾಪ ದಿನಾ ಜಗಳಾಡ್ತಾರೆ, ಅಲ್ಲಿಂದ ಬರೋದು ಹೋಗೋದು ಬೇಡ, ದಿನಾ ಜಗಳಾಡ್ತಾರೆ, ಇಲ್ಲೇ ಮನೆ ಮಾಡ್ಕೊಂಡು 2 ವರ್ಷ ಇಲ್ಲೇ ಇದ್ಬಿಡಿ, ಅಷ್ಟರಲ್ಲಿ 28ಕ್ಕೆ ಚುನಾವಣೆ ಬರುತ್ತೆ ಅಂತ ಹೇಳಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ತಮ್ಮದೇ ದಾಟಿಯಲ್ಲಿ ಟ್ವೀಟ್ ಮಾಡಿ ಕಾಲೆಳೆದಿದ್ದಾರೆ.